ಹಲೋ ಫ್ರೆಂಡ್ಸ್, ನಾವು ಇವತ್ತು ಬಜ್ಜಿಯನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ 6 ಉಳ್ಳಾಗಡ್ಡಿಯನ್ನು ತಗೊಂಡಿದ್ದೀನಿ. ಅದು ಸಣ್ಣದಾಗಿ ಹೆಚ್ಚಿಕೊಳ್ಳೋಣ. ಈ ಥರ ಉಳ್ಳಾಗಡ್ಡಿಯನ್ನು ಸಣ್ಣದಾಗಿ ಹೆಚ್ಚಿಕೊಳ್ಬೇಕು. ನಂತರ ಒಂದೆರಡು ಕಡ್ಡಿ ಕೊತ್ತಂಬರಿ ಸಣ್ಣದಾಗಿ ಹೆಚ್ಚಿಕೊಳ್ಬೇಕು. ಮತ್ತು ಒಂದು 4 ಮೆಣಸಿನ್ಕಾಯಿ, 4ರಿಂದ 5 ಮೆಣಸಿನ್ಕಾಯಿ ಅದು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಈ ಥರ ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿಕೊಂಡು ಇದರೊಳಗೆ ಮಿಕ್ಸ್ ಮಾಡೋಣ. 1 ಟೀ ಸ್ಪೂನು ಅಜವಾಯಿನನ್ನು ತೊಗೊಂಡು ಅದು ಸ್ವಲ್ಪ ಜಜ್ಕೋಬೇಕು ದಪ್ಪದಾಗಿ. ಈ ಥರ ಕಟಕಟವಾಗಿ ಜಜ್ಕೋಬೇಕು ದಪ್ಪದಾಗಿ. ಈಗ ಇದು ಇದರೊಳಗೆ ಮಿಕ್ಸ್ ಮಾಡೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಒಣ ಖಾರ 10 ಚಮಚ ಒಣ ಖಾರ ಹಾಕಿದ ನಂತರ 1 ಚಿಟಿಕೆ ಸೋಡಾ ಪುಡಿ, 2 ಟೀ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಿಟ್ಟು. ಇದು ಹೇಗೆ ಹಾಕ್ತಾರಂದರೆ ಸ್ವಲ್ಪ ಬಜ್ಜಿ ಕುರುಕುರು ಆಗಲಿ ಅಂತಂತೂ ಕಾರ್ನ್ಫ್ಲೋರ್ ಹಿಟ್ಟನ್ನು ಹಾಕ್ತಾಯಿದ್ದೇವೆ. ಈಗ ಬಜ್ಜಿ ಹಿಟ್ಟು, ಕಡಲೆ ಹಿಟ್ಟು, ಅದು ಈ ಸ್ವಲ್ಪನೇ ನೀರೊಳಗೆ ನೀರು ಹಾಕಿ ಕಲಿಸ್ಕೊಂತ ಹಾಕಬೇಕು. ಹಿಟ್ಟು ಜಾಸ್ತಿ ಆದ್ರೂ ಜಾಸ್ತಿ ಬಾಯಲ್ಲಿ ಹಿಟ್ಟು ಬರುತ್ತೆ. ಅದಕ್ಕೆ ನೋಡಿಕೊಂಡು ಹಿಟ್ಟು ಹಾಕೋಣ. ಸ್ವಲ್ಪನೇ ನೀರು ಹಾಕೊಳ್ಳಿ, ಅತಿ ತೆಳ್ಳಗಾದ್ರೂ ಸರಿ ಆಗೋದಿಲ್ಲ. ಈ ಥರ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಎಲ್ಲವೂ ಮಿಕ್ಸ್ ಮಾಡಿ ಕಲಿಸ್ಕೋಬೇಕು. ಜಾಸ್ತಿ ನೀರಾಗಬಾರ್ದು, ಇಷ್ಟು ಇರಬೇಕು, ಗಟ್ಟಿಯಾಗಿರಬೇಕು. ಯಾಕಂದರೆ ಉಳ್ಳಾಗಡ್ಡಿ ನೀರು ಬಿಡುತ್ತೆ. ಈಗ ನಾವು ಒಂದು 5 ನಿಮಿಷ ಹಿಟ್ಟನ್ನು ನೆನೆಯಲು ಬಿಡೋಣ. ಇದು 5 ನಿಮಿಷ ಆದ ನಂತರ ಎಲ್ಲ ನೆನೆದಿದೆ ಹಿಟ್ಟು. ಈಗ ಇದು ಬಜ್ಜಿ ಮಾಡೋಣ. ಎಣ್ಣೆ ಹಾಕ್ಕೊಂಡು ಪಾತ್ರೆ ಒಳಗೆ ಕಾಸೋಕೆ ಇಡೋಣ. ಕಾದ ನಂತರ ಬಿಡೋ ಬಜ್ಜಿ. ಎಣ್ಣೆ ಕಾದಿದ್ದಿಲ್ಲ ಅಂತ ಸ್ವಲ್ಪ ಬಿಟ್ಟು ನೋಡೋಣ. ನೋಡಿ, ಎಣ್ಣೆ ಕಾದಿದೆ. ಈಗ ಬಜ್ಜಿ ಬಿಡೋಣ. ಬಿಡೋಕ್ಕಿಂತ ಮುಂಚೆ ಒಮ್ಮೆ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಸಣ್ಣದಾಗಿ ಬಿಟ್ಕೊಳ್ಳೋಣ. ಈ ಥರ ಸಣ್ಣದಾಗಿ ಬಿಟ್ಕೊಂಡು ಕೆಳಗೆ ಅಂಟ್ಕೊಂಡಿರ್ತಾವ, ಮೆಲ್ಲಗೆ ಬಿಡಿಸ್ಕೋಬೇಕದು. ಗ್ಯಾಸ್ ಫ್ಲೇಮನ್ನು ಸ್ಲೋ ಆಗಿಡಬೇಕು. ನಿಧಾನವಾಗಿ ಈ ಥರ ಕೆಂಪಗೆ ಬರ್ತದೆ. ಕೆಂಪಗೆ ಆಗುವವರೆಗೂ ಫ್ರೈ ಮಾಡಬೇಕು. ಜಾಸ್ತಿ ಕೆಂಪಗೆ ಮಾಡ್ಕೋಬಾರ್ದು, ಟೇಸ್ಟ್ ಬರೋದಿಲ್ಲ. ಈಗ ನಮ್ಮ ರುಚಿಕರ ಬಜ್ಜಿ ರೆಡಿಯಾಗಿದೆ. ಪ್ಲೇಟಿಗೆ ತೆಗೆದುಕೊಳ್ಬೇಕು. ನಿಧಾನವಾಗಿ ಎಣ್ಣೆಯನ್ನು ಚೆನ್ನಾಗಿ ತೆಗೆಯೋದು. ನಮ್ಮ ರುಚಿಕರವಾದ ಬಜ್ಜಿ ರೆಡಿಯಾಗಿದೆ. ಇದನ್ನು ಈಗ ನಾವು ಸೇವಿಸಬಹುದು.